ಸೊ ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಸೋತು 2 ಬಾರಿ ಸೋತಿರುವಂತಹ ನಿಖಿಲ್ಗೆ ಈ ಸಲ ಜನ ವಿಧಾನಸಭೆಗೆ ಕಳಿಸ್ತಾರ ಅನ್ನೋದು ಗೊತ್ತಾಗುತ್ತೆ. ತಂದೆಯಷ್ಟೇ ಲೀಡ್ ಸಿಗುತ್ತಾ? ಸಿಕ್ಕಿದ್ರೆ ಹೈಪೋಥೆಟಿಕಲಿ ಸ್ಪೀಕಿಂಗ್, ಇಲ್ಲಿ ಈಗ 11 ಗಂಟೆ ತನಕ ನಾವೆಲ್ಲರೂ ಹೈಪೋಥೆಟಿಕಲಿ ಸ್ಪೀಕಿಂಗ್ ಅಂತಾನೆ ಮಾತಾಡಬೇಕು. ಶಿಗ್ಗಾವಿಯಲ್ಲೂ ನೋಡಿ ಬಿಜೆಪಿಗೆ ಮುನ್ನಡೆ ಸಿಗ್ತಾ ಇದೆ. ಭರತ್ ಬೊಮ್ಮಾಯಿ ಅವರು 3ನೇ ತಲೆಮಾರಿನ ಬೊಮ್ಮಾಯಿ ಕುಟುಂಬದ ರಾಜಕಾರಣಕ್ಕೆ ಜನ ಮಣೆ ಹಾಕ್ತಾರ ಅನ್ನೋದು ಗೊತ್ತಾಗುತ್ತೆ. ಸಂಡೂರಿನಲ್ಲಿ ಮಾತ್ರ ನಿರೀಕ್ಷೆ ಮಾಡಿದಂತೆ ಕಾಂಗ್ರೆಸ್ ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸಂಡೂರ್ ಬಗ್ಗೆ ಒಂದ್ ಸ್ವಲ್ಪ ಡೌಟ್ ಇತ್ತು ಎಲ್ರಿಗೂ ಕೂಡ ಏನಾಗುತ್ತೆ ಅಂತ, ಬಟ್ ಇದು ಜಸ್ಟ್ ಅರ್ಲಿ ಟ್ರೆಂಡ್ಸ್ ಅಷ್ಟೇ. ಈ ಅರ್ಲಿ ಟ್ರೆಂಡ್ಸ್ ಯಾವಾಗ ಬೇಕಾದ್ರೂ ಸಂಡೂರಿನ ವಿಚಾರ ಹೇಳೋದಾದ್ರೆ ಮಮತಾ, 2008ರಲ್ಲಿ ಪೀಕ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರೆಲ್ಲ ಇದ್ದಾಗ ಅಲ್ಲಿರುವಂತಹ ಕ್ಷೇತ್ರಗಳಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ಕೊಂಡಿದ್ರೆ ಈ ಕ್ಷೇತ್ರವನ್ನ ಮಾತ್ರ ಗೆದ್ಕೊಳ್ಳಕ್ ಆಗಿರಲಿಲ್ಲ ಬಿಜೆಪಿಗೆ. ಈಗ ಅದನ್ನ ಗೆಲ್ಕೊಳಕ್ ಆಗುತ್ತಾ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಇದ್ದಾಗ? ಆ ಪ್ರಶ್ನೆ ಸಹಜವಾಗಿದೆ. ಅದಕ್ಕೆ ಪ್ರಯತ್ನಗಳನ್ನ ಬಹುತೇಕ ಮಾಡಿದ್ದಾರೆ. ವಿಜಯೇಂದ್ರ ಅವರು ಜೊತೆಗೆ ಸ್ವತಃ ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಪ್ರಚಾರ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಇದ್ದಿದ್ದೇನು 35,000 ಇದು ಲಿಂಗಾಯತ ಮತಗಳಿದೆಯಲ್ಲ, ಆ ವೋಟ್ಗಳನ್ನ ಇಟ್ಕೊಂಡ್ಬಿಟ್ರೆ ನಮಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. ಕಾರಣ ಮಾರ್ಜಿನ್ ಹೋಗ್ತಾ ಇದ್ದಿದೆ 15-20 ಸಾವಿರದಲ್ಲಿ. ಆ ನಿಟ್ಟಿನಲ್ಲಿ ಲೆಕ್ಕಾಚಾರ ಸರ್, ಕೆಆರ್ಪಿಪಿ ಮತ್ತೆ ನಾವು ಇಬ್ರು ಒಂದಾಗಿದ್ದೀವಿ. ಲಾಸ್ಟ್ ಟೈಮ್ ಅವ್ರಿಗೆ 35-40 ಸಾವಿರ ಸಿಕ್ತು, ನಮಗೆ 45 ಸಾವಿರ ಸಿಕ್ತು. ಈ ಸಲ ಎರಡು ಮಿಕ್ಸ್ ಮಾಡ್ಕೊಂಡು ಅಲ್ಲಿ ಕಳೆದ ಬಾರಿ ಜನಾರ್ದನ್ ರೆಡ್ಡಿ ಅವರು ಪಕ್ಷದಿಂದ ನಿಂತ ದಿವಾಕರ್ ಅವರು ಈ ಬಾರಿ ತುಂಬಾ ಪ್ರಬಲವಾಗಿ ಏನು ಬರ್ಲಿಲ್ಲ ಅವ್ರ ಪ್ರಚಾರಕ್ಕೋಸ್ಕರ, ಬಟ್ ತಟಸ್ಥರವಾಗಿಟ್ಕೊಂಡ್ರು. ಆ ನಿಟ್ಟಿನಲ್ಲಿ ಆ ವೋಟ್ಗಳನ್ನ ಅವ್ರು ತಂದು ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರ? ಅದನ್ನ ಜನಾರ್ದನ್ ರೆಡ್ಡಿ ಅವರು ತರೋದ್ರಲ್ಲಿ ಯಶಸ್ವಿ ಆಗ್ತಾರ? ಬಹಳ ಎಕ್ಸೈಟ್ಮೆಂಟ್ ಇದೆ. ಸಂಡೂರಿನ ವಿಚಾರದಲ್ಲಿ ಕುತೂಹಲಕಾರಿಯಾಗಿ ಉಳ್ಕೊಳ್ತಾ ಇದೆ ಸಂಡೂರಿನ ವಿಚಾರ. ಅಲ್ಲೂ ಸರ್ ಸಾವಿರಾರು ಕೋಟಿ ವ್ಯವಹಾರಗಳು ನಡೆಯುತ್ತೆ, ಗಣಿ ವ್ಯವಹಾರಗಳು. ಸೊ ಆ ಕ್ಷೇತ್ರದ ಮೇಲೆ ಒಂದು ಕಣ್ಣಂತೂ ಎಲ್ರಿಗೂ ಇರುತ್ತೆ. ಇದೆ ಸಂಡೂರು ಅಂತಂದ್ರೆ ನಿಮಗೆ ಅಲ್ಲಿ ಮೈನಿಂಗ್ ಜಾಸ್ತಿ. ಅಲ್ಲಿ ಹೋದ್ರೆ ಸಾಕು, ಬೆಟ್ಟ ಗುಡ್ಡಗಳನ್ನ ಅಗದಿರೋದಕ್ಕೆ ಕಾಣಿಸ್ತಾ ಇರುತ್ತೆ. ಕೆಂಪು ಆಗಿದೆ, ಕಲರ್ಫುಲ್ ಆಗಿ ಕೆಂಪಾಗಿ ಕಾಣಿಸ್ತಾ ಇರುತ್ತೆ.